ನಾನು ಎಲ್ಲಿದ್ದೇನೆ? ನಾನು ಭೂಮಿಯ ಮೇಲಿದ್ದೇನೋ, ಭೂಮಿಯೇ ನನ್ನ ತಲೆಯ ಮೇಲಿದೆಯೋ? ಭೂಮಿ ತಾಯಿ ಮೇಲೆ ಇದ್ರೆ ನೀನು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಉಳಿದವರಿಗೆ ಸಂತೋಷ ಆಗಿರಬಹುದು, ನಮ್ಮ ಸ್ಥಿತಿ ಹೇಳತೀರದು. ಎಷ್ಟೋ ಹೊತ್ತಿನಿಂದ ಸ್ವರವನ್ನು ನಾವು ಕೇಳ್ತಾ ಇದ್ದವರು, ಆದರೂ ಒಂದಿಷ್ಟು ಆಯಾಸ ಎನ್ನುವುದು ಆಗಲಿಲ್ಲ. ಯಾಕೆ ಗೊತ್ತಾ? ನಮ್ಮನ್ನು ಪ್ರೋತ್ಸಾಹಿಸುವ ರೀತಿಯಲ್ಲಿ, ಹಾಗಾಗಿ ಆದಂತಹ ಆಯಾಸ ಸ್ವಲ್ಪವೂ ಗೊತ್ತಾಗುವುದು. ಹೌದಪ್ಪ, ಎಲ್ಲ ಕಡೆಯಲ್ಲಿ ಹಿಮ್ಮೇಳ ಗಟ್ಟಿರ್ತದೆ ಅಂತ ಹೇಳುವುದಕ್ಕೆ ನಮ್ಮ ಪುಣ್ಯ ಮಾತ್ರ ಅಲ್ಲ, ನೋಡುವವರ ಭಾಗ್ಯ ಅಂತ ಹೇಳೋದು. ಇಂಥದ್ದು ಬಹುಶಃ ಈ ವರ್ಷ ಮಾತ್ರ ಅಂತ ಭರವಸೆ ಉಂಟು. ಇರ್ತದೆ, ಯಾವಾಗಲೂ ಇರ್ತದೆ. ಸ್ವರದ ಮೂಲವನ್ನು ಅರಸುತ್ತಾ ಬಂದಂತಹ ಸಂದರ್ಭ ಈ ಪ್ರದೇಶಕ್ಕೆ ಆಗಮಿಸಿದಾಗ ಕೋಟಿ ಸೂರ್ಯನೇ ಒದಿಸಿ ಬಂದಂತಹ ಪ್ರಭೆ ಈ ಪರಿಸರದಲ್ಲಿ ಕಾಣಿಸ್ತಾ ಇದೆ. ಇದರ ಉಗಮ ಸ್ಥಾನ ಎಲ್ಲಿ ಅನ್ನೋ ಹಾಗೆ ಆಲೋಚನೆ ಮಾಡಿದ್ರೆ ಆಕೆಯ ಮುಖದಿಂದ ಹೊರಹೊಮ್ಮುತ್ತಾ ಇದೆ ಕೋಟಿ ಸೂರ್ಯರ ಪ್ರಕಾಶ. ಎಂತಹ ಸೌಂದರ್ಯವತಿ, ಹೌದಪ್ಪ, ಎಂಥವರನ್ನಾದರೂ ಆಕರ್ಷಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಈ ಪ್ರಶಾಂತ ವಾತಾವರಣ ಎಳ್ಳಿನ 7 ಭಾಗದಷ್ಟು ಕೊರತೆ ಇವಳ ಶರೀರದಲ್ಲಿ ಕಾಣಿಸುವುದಿಲ್ಲ. ಇವಳು ಪವಿತ್ರಳೇ ಸರಿ. ಹೌದೇ ಅಮ್ಮ, ಬ್ರಹ್ಮದೇವ ಸೃಷ್ಟಿ ಮಾಡುವಂತಹ ಸಂದರ್ಭ ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಸುಂದರವಾದಂತಹ ಬಂಗಾರದ ಮೂರ್ತಿಯನ್ನು ನಿರ್ಮಿಸಿ ಜೀವ ಕಳೆಯನ್ನು ಕೊಟ್ಟು ನಮಗೆ ಕಾಣಿಕ ರೂಪದಲ್ಲಿ ಕಳುಹಿಸಿಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ನೋಡುವಾಗ ಅದಿ ಮುಡಿ ಕಟಿ ತುಟಿ ಕೊರಳು ಬೆರಳು ಒಲಪು ಅಯ್ಯರ ಹಾವ ಬಾವ ಬೆರಳು ವಿಜ್ಞಾನ ನಡೆ ನುಡಿ ಮುಂದಕ್ಕೊಂದು ಚಂದ. ಉಂಗುರ ಹಾಕಿ ಉಂಗುರ ತೆಗೆಯಬಹುದು. ಹೌದಪ್ಪ, ಹೀಗೆ ನೋಡಿದಾಗ ಹೊಗಳಬೇಕು ಅನ್ನಿಸ್ತಾ ಇದೆ. ಆದ್ರೂ ಆದಿಶೇಷನ ಹಾಗೆ 1000 ನಾಲಿಗೆಗಳು ಇರ್ತಿದ್ರೆ 1000 ಬಗೆಯಲ್ಲಿ ಹೊಗಳಬಹುದು. ಬೇಡ, ಒಂದು ನಾಲಿಗೆ ಕೂಡಿದಷ್ಟು ಹೊಗಳಬೇಕು. ಶಬ್ದ ದಾರಿದ್ರ್ಯ ಉಂಟಾಗುತ್ತಾ ಇದೆ. ಬರ್ತಾರೆ. ಮೋಹಿನಿಯೋ, ತ್ರೈಭುವನ ರತಿಯೋ, ವೈಯಾರದ ಸುಂದರಿಯೋ, ತುಹಿನಗಿರಿ ಶಿವಶರದ ಮಾನಸ ಸರೋವರದಲ್ಲಿ ವನ ದೇವಿಯರ ಸೇವೆಯನ್ನು ಸಂದು ಮುಂಬರಿದು ಪ್ರವಹಿಪಜಾಹನವ್ಯ ಹೊನಲು ಅತ್ಯಂತ ಮೆರಗಳು ಬಾಜು ಬಂದಿಗೆ ಗೊಂಡೆಗಳ ನಿಟ್ಟಿಹಳು ಕಾಲದಿ ತಿಲಕವ ತಿದ್ದಿ ಹಕ್ಕಿಹಳು ಮೈ ಬಣ್ಣ ಹಾಲಿನ ಹೊಳೆಯಲ್ಲಿ ಚಂದಿರನ ಪಡಿನೆಳಲು ಮೂಡಿರುವ ತೆರೆದಿ ಇವಳ ಮೊಗವು ಹಸುಹಾನು ತೆರೆದಂತೆ ಮುದ್ದು ಸುರಿದಂತೆ ಇವಳ ನಗುವು ಬೆಳದಿಂಗಳ ಕಾಸಿ ಮಿಂಚು ಹೆಪ್ಪನ್ನು ಹಾಕಿ ಕಪ್ಪಿನೊಪ್ಪವನಿಟ್ಟ ಕಣ್ಣಿನವು ಹೊಯ್ದ ಮೈಯಗಳು ನೈ ಗುರುಳ ಸಿರಿ ಮುಡಿಯ ಪವಳ ಆಧಾರದ ಕಂಬು ಕಂಠದ ತರಳ ನಯನದ ಸಂಪಿಗೆಯ ನಾಸಿಕದ ಹಂಸ ಗಮನ ನಾಲ್ಕರ ಸತಿಯರ ನೂಕಲಿ ಮಡಿಗೆ ನೋಡಿದ ಅರಳಿ ಹಿಂಗಿ ಒಳಿತ ವಿಟಗಾರೆ ನೋಡೆ ಸ್ಮರಣ ಕೂರ್ಗಣೆ ಎಂತಿ ಹೇಳು ನೀರೇ ಸರಸಿಯ ವದನೆ ಹರಿಣ ನೇತ್ರೆ ಚೆಲುವ ತರುಣಿ ಮಣಿಯು ಕೋಮಲ ಗಾತ್ರೆ. ಕೇಳುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಯಾಕೆ ಸಂತೋಷ? ನಾವು ಹೇಳಿಕೊಟ್ಟ ಬಾಯಿಪಾಠ ಮಾಡಿದ್ದೇವೆ. ಖಂಡಿತ ಅಲ್ಲ. ನಮ್ಮಂತಹ ಹೊಂದಕಾರಿ ಯುವಕರಿಗೆ ಹೆಣ್ಣನ್ನು ಕಂಡಾಗ ಇಂತಹ ಶಬ್ದಗಳು ಯಾರಿಗೆ ಬಾಯಿಂದ ಹೊರಡುವುದಿಲ್ವೋ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನಿನಗೆ ಆರೋಗ್ಯ ಸರಿ ಇಲ್ಲ. ಅವಳನ್ನು ಕಂಡಾಗ ನಿನಗೆ ಅನ್ನಿಸುವುದಿಲ್ಲ. ಸರಿಯಾಗಿ ನೋಡಂತೆ ತಪ್ಪಾದ ಕೇಶ ಶೃಂಗಾರ ವೇಷ ನನ್ನ ತೋಳುಗಳ ಭಾಷ ಎದಗೊಮ್ಮೆ ಆದರೆ ಸ್ಮರಿಸಬಹುದೆನ್ನೆಯ ಘೋಷ ತಡೆದ ರನ್ನದ ಈಶ ಆಗಲೆನ್ನೆಯ ನಾಶ ನಾನು ಅವಳ ಪ್ರಾಣೇಶ. ಸಾಕು ನಿನ್ನ ಆವೇಶ. ಈಕೆಯನ್ನು ಕಂಡಾಗ ಇಂತಹ ಹೊಗಳುವಿಕೆಗಳು ನಮ್ಮ ನಾಲಿಗೆಯಿಂದ ಹೊರಹೊಮ್ಮಿತ್ತು. ಈಕೆ ನೋಡಿದಾಗ ಹಲವಾರು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಮೂಡ್ತಾ ಇದೆ. ಈಕೆಗೆ ಮನೆ ಎನ್ನುವುದಿಲ್ವೋ? ಬಹುಶಃ ಹೀಗಿರಬೇಕು. ಮನೆ ಇತ್ತು, ಈಗ ಮಾರಾಟ ಮಾಡಿದ್ದಾರೋ ಏನೋ ಅಲ್ವಾ? ಈಗೀಗ ಲಾಭಕ್ಕಾಗಿ ಒಂದು ಮನೆಯನ್ನು ಮಾರಾಟ ಮಾಡುವುದು, ಇನ್ನೊಂದು ಮನೆಯನ್ನು ಖರೀದಿಸುವುದು ಇದೇ ಕೆಲಸ. ಹಾಗೆ ಅಂತ ಇವಳಿಗೆ ವಯಸ್ಸೆಷ್ಟಾದೀತು? 16 ಹರೆಯದ ಹುಡುಗಿ ಈಗೀಗ ಏನಾಗಬೇಕಿತ್ತು?
ಆಗಬೇಕಾದವರು ಯಾರು? ಒಂದು ತಾಯಿ. ಬಹುಶಃ ಹೀಗಿರಬೇಕು. ಏನು? ಇವಳಪ್ಪ ಮುದುಕ ಇನ್ನೊಂದು ಮದುವೆ ಆಗುವುದಕ್ಕಾಗಿ ಹೊರಟಿದ್ದಾನೋ? ಮುದುಕರ ಈಗೀಗ 60 ವರ್ಷದ ಮುದುಕರು 20 ವರ್ಷದ ಯುವತಿ ಬೇಕು ಅಂತ ಬಯಸ್ತಾರೆ. ಈಗೀಗ ಕೇಳಿ ಬರುತ್ತಿರುವಂತಹ ಸುದ್ದಿ ಅದು. ಹೌದು. ಹಾಗಾಗಿ ತನಗೆ ಬೇಕಾದಂತಹ ಪತಿಯನ್ನು ತಾನೇ ಆರಿಸಿಕೊಳ್ತೇನೆ ಎನ್ನುವಂತಹ ಉದ್ದೇಶದಿಂದ ಹೊರಟು ಬಂದಿದ್ದಾಳೆ. ಕದಂಬಾವನಕ್ಕೆ ಬರುವಾಗ ನೀನೆಂದು ಕೈಗೆ ಸಿಕ್ಕಿತ್ತು. ನಿಜ. ನುಡಿಸ್ತಾ ನಮ್ಮಂತವರನ್ನು ಆಕರ್ಷಿಸ್ತಾ ಇದ್ದಾಳೆ. ಹೌದು. ಏಕೆ ನೋಡಿದಾಗ ನಾನೊಂದು ತೀರ್ಮಾನವನ್ನು ಮಾಡಿ ಏನೆಂದು? ಅವಳ ಹತ್ತಿರಕ್ಕೆ ಹೋಗ್ತೇನೆ. ಹೌದು. ಮನೆ ಎಲ್ಲಿ ಅಂತ ವಿಚಾರಿಸ್ತೇನೆ. ಹೇಳು. ಮನ ಏನೆನ್ನುವುದನ್ನು ಅರ್ಥವಿಸಿಕೊಡ್ತೇನೆ. ಹೇಳು. ವಿಳಾಸ ಪಡ್ಕೊಂಡು ವಿಳಾಸ ಪಡ್ಕೊಂಡು ಮತ್ತೆ ಮುಂದಿನದನ್ನು ನಾನು ಹೇಳ್ತೇನೆ. ಏನೇನು? ಅವಳ ಬಳಿಗೆ ಹೋಗಿ. ಮಾತಾಡಿಸು. ನಿನ್ನ ಸಂಪೂರ್ಣ ವಿಳಾಸವನ್ನು ಕೇಳು. ತಂದೆ ತಾಯಿಗಾರು ಕೇಳು. ಮನೆ ಎಲ್ಲಿ ಅಂತ ಕೇಳು. ಊರೆಲ್ಲಿ ಅಂತ ಕೇಳು. ವಿಳಾಸವನ್ನು ಪಡ್ಕೊ. ಮತ್ತೆ ಒಂದು ಹೇಳು. ನನ್ನ ತಮ್ಮ ಒಬ್ಬ ಇದ್ದಾನೆ. ಮುಂದಾಸುರ, ಮಹಾಪರಾಕ್ರಮಿ, ಗಂಡುಗಲಿ, ವೀರ, ಚಂಡ ಪ್ರಚಂಡ. ನಿನಗೆ ದಂಡ ಆಗುವುದು. ನಿನ್ನದು ಇದು ಯಾವ ವೇಷ? ಆ ವೇಷ. ಎಚ್ಚರಿಸಿದ ಒಳ್ಳೆಯದಾಯ್ತು. ಅವಳ ಹತ್ತಿರ ಹೋಗ್ತೇನೆ. ನನಗೊಬ್ಬ ತಮ್ಮನಿದ್ದಾನೆ. ವಿದ್ಯಾವಂತ, ಬುದ್ಧಿವಂತ, ಸ್ವರಾತ್ರೋಪಿ. ನಿನಗೆ ಮೈದುನಾದೀತು ಅಂತ ತಲೆಗೆಟ್ಟವನೇ. ನಾನು ಹೇಳಿದ್ದು ಕೇಳಲಿಲ್ಲ ನೀನು. ಯಾವುದು? ನಿನಗೆ ಗಂಡ ಆಗುತ್ತ ಕೇಳುತ್ತ. ನೀನು ಗಂಡ ಆದ್ರೆ ಮತ್ತೆ ನಾನೇನಾಗುವುದು? ನಾನು ಗಂಡ ಆಗುವುದಕ್ಕೆ ಹೊರಟದ್ದು. ನೀನಿಗೆ ಗಂಡ ಆಗುವುದು. ಅವಳ ಗಂಡ ನಾನು. ಯಾಕೆ? ಇದು ಯೋಚನೆ ಮಾಡು. ನಿನ್ನ ತಮ್ಮ ನಾನು. ಹೌದು. ಈಗ ತಂದೆ ತಾಯಿಗಳು ಇಲ್ಲದಿದ್ರೆ ತಮ್ಮಂದಿರಿಗೆ ಯಾರ ಸಣ್ಣವರಿಗೆ ಮದುವೆಯನ್ನು ಮಾಡಿಸಬೇಕಾದ ಜವಾಬ್ದಾರಿ ಯಾರಿಗೆ? ಹಿರಿಯವರಿಗೆ. ಹಿರಿಯವರು ನನಗೆ ಹಿರಿಯವರು ನೀನು ಮಾಡ್ತೀನಿ. ಮೊದಲು ತಮ್ಮನನ್ನು ಮದುವೆ ಮಾಡಿಸಿ ಮದುವೆ ಮಾಡುವ ವಿಷಯ ಹೌದು. ಮತ್ತೆ ಆದರೆ ಒಂದುಂಟು. ಏನು? ಅಪ್ಪನ ಸ್ಥಾನದಲ್ಲಿರುವ ನನಗೇ ಮದುವೆ ಆಗಲಿಲ್ಲ. ಮಗನ ಸ್ಥಾನದಲ್ಲಿ ನೀನು ಮದುವೆ ಆಗುವುದಕ್ಕಾಗಿ ಹೊರಟಿದ್ದೀಯ. ನಿನ್ನ ಬಗ್ಗೆ ಆಲೋಚನೆ ಮಾಡು. ಅವನಿಗೆ ಯಾರ ಮೇಲೆ ಮನಸ್ಸುಂಟು ಅನ್ನೋದು ತಿಳಿಬೇಕು. ಅವಳ ಹತ್ತಿರ ಹೋಗಿ ಅವಳನ್ನು ಒಲಿಸಿಕೊಳ್ಳುವಂತಹ ಒಂದು ರೀತಿಯನ್ನು ಗಮನಿಸಿ. ಹೇಗೆ? ನಿನ್ನ ಜಾತಿ ಬುದ್ಧಿ ಬಿಡುವುದಿಲ್ಲಲ್ಲ ನೀವು. ಹೋದಲ್ಲಿ ಹೋದಲ್ಲಿ ನಾನು ಏನು ಸೂಚನೆ ಕೊಟ್ಟದ್ದು ಗೊತ್ತಾಯ್ತಾ? ಹೀಗೆ ಅಂತಂದ್ರೆ ನಿನ್ನಲ್ಲಿ ಗಾಡಿ ಉಂಟು ಇಂಥದ್ದು ನಾನು ನಿನ್ನನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗ್ತೇನೆ. ನಿನ್ನನ್ನೇ ಯಾರ್ಯಾರು ಕರ್ಕೊಂಡು ಹೋಗುವವರು. ಅವಳನ್ನು ನೋಡುವುದಕ್ಕಾಗಿ ಮುಂದುವರಿದ ಸಂದರ್ಭ ನೀನನ್ನು ನೋಡ್ತಾ ಇದ್ದಾಳೆ. ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ನಂಬಬಹುದು, ಹೆಣ್ಣು ಮಕ್ಕಳನ್ನು ನಂಬಕೂಡದು. ನೀರಿನ ಹೆಜ್ಜೆಯನ್ನು ಗುರುತಿಸಬಹುದು, ಹೂವನ್ನು ನೋಡಬಹುದು. ಹೆಣ್ಣಿನ ಮನಸ್ಸಿನಿಂದ ತಿಳಿಯುವುದಕ್ಕೆ ಸೃಷ್ಟಿಸಿದಂತಹ ಬ್ರಹ್ಮನಿಗೂ ಅಸಾಧ್ಯ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಹಾಗೆ ಅದು ಗೊತ್ತುಂಟು ನನಗೆ. ಹಾಗೆಂತ ಇವಳನ್ನು ನೋಡಿದಾಗ ಭ್ರಮೆಗೊಳಗಾದದ್ದೇನೋ ಸತ್ಯ. ಆದ್ರೆ ನಾವು ಯಾರು? ನಾವು ವಿಶೇಷವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಇರುವವರು. ಎಂದಿಗೆ ನಮ್ಮ ಬ್ರಹ್ಮಚರ್ಯ ಕೆಟ್ಟು ಹೋಗ್ತದೋ? ಕೇವಲ ಹೆಣ್ಣಿಗಾಗಿ ಚಂಡಮುಂಡರು ಸತ್ತರು ಎನ್ನುವಂತಹ ಲೋಕಾಪೋದ ಬರಬಾರ್ದು. ಈಕೆಯನ್ನು ನೋಡ್ತಾ ಇರಬೇಕು, ಗಾಯನ ಕೇಳ್ತಾ ಇರಬೇಕು. ಏನು? ಮಹಾಪರಾಕ್ರಮಿಯಾದ ದೊರೆಯಾದ ಶುಂಭನಿದ್ದಾನಲ್ಲ, ಅವನಿಗೆ ತಕ್ಕ ಒಂದು ನಾವು ಹೋಗಿ ಅಲ್ಲಿ ವಿಷಯ ಸ್ಮರಣಕ್ಕೆ ದೊರೆಸಿರುತ್ತಲೇ ನಮ್ಮಯ ಶುದ್ಧ ತಿಳಿದು ನೋಡಲು ಹೀಗೆ ಮಾರಿನಿಯೇ ಶಿವ 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 ಶಿವ, ಇದೆಂತ ವಿಪರ್ಯಾಸ! ಸಾಮಾನ್ಯ ರಾಜಧರ್ಮದಂತೆ ಮಂತ್ರಿಯ ಸಲಹೆ ಸೂಚನೆಗಳನ್ನು ಪಡೆದು ರಾಜನು ನಿರ್ಧಾರವನ್ನು ಕೈಗೊಳ್ಳಬೇಕು. ಆದರೆ ಶುಂಭಾಸುರನ ಮಂತ್ರಿಯಾದ ಈ ಸುಗ್ರೀವನಲ್ಲಿ ಯಾವುದೇ ಅಭಿಪ್ರಾಯವನ್ನು ಚರ್ಚಿಸದೆ ಶುಂಭನು ಆಜ್ಞೆ ಮಾಡಿದ್ದಾನೆ. ನಾನು ಕದಂಬವನಕ್ಕೆ ಹೋಗಬೇಕಂತೆ, ಅಲ್ಲಿರುವ ದಿವ್ಯ ಸೌಂದರ್ಯದ ಹೆಣ್ಣನ್ನು ತನ್ನ ಮಡದಿಯಾಗುವಂತೆ ಕರೆತರಬೇಕಂತೆ. ಆ ಹೆಣ್ಣು ಯಾರು ಎಂದು ನಾನು ಬಲ್ಲೆ. ಸಮಗ್ರ ವಿಶ್ವಕ್ಕೆ ಮಹಾಮಾತೆಯಾದ ಅವಳನ್ನು ತನ್ನ ಸ್ವಂತ ಸುಖಕ್ಕೆ ಕಾಮತೃಪ್ತಿ
ಕುಲಕ್ಕೆ ಶುಭ ಬಯಸಿದ್ದಾನೆ. ಇದರ ಪರಿಣಾಮ ನಮ್ಮ ರಾಕ್ಷಸ ಕುಲವೇ ನಾಶವಾಗುತ್ತದೆ. ಆಹಾ, ವಿನಾಶ ಕಾಲೇ ವಿಪರೀತ ಬುದ್ಧಿ. ನನ್ನ ಬುದ್ಧಿ ಮಾತನ್ನು ಶುಂಭ ಕೇಳುತ್ತಿಲ್ಲ. ರಾಜಾಜ್ಞೆಯನ್ನು ನಡೆಸಬೇಕಾದುದು ನನ್ನ ಧರ್ಮ, ನನ್ನ ಕರ್ತವ್ಯ. ಆದ್ದರಿಂದ ನಾನು ಈ ಕದಂಬವನಕ್ಕೆ ಬಂದಿದ್ದೇನೆ. ಆಹಾ, ಇಲ್ಲಿ ನೋಡಿದರೆ ಎಂತಹ ದಿವ್ಯ ಪ್ರಭೆ, ಎಂತಹ ಅದ್ಭುತ ಅನುಭವ. ಅಲ್ಲಿ ಕುಳಿತಿರುವ ಕನಕ ಬುಯ್ಯಾಲೆಯಲ್ಲಿ ಕುಳಿತಿರುವ ದಿವ್ಯ ತೇಜಸ್ಸಿನಿಂದ ಕಾಣುವ ಹೆಣ್ಣು ಇವಳು ಸಾಮಾನ್ಯಳೇ? ಇಲ್ಲಿ ನೋಡಿದರೆ ಪ್ರಕೃತಿಯಲ್ಲೇ ಪರಿಣಾಮ ಬೀರಿದೆ. ಇಲ್ಲಿ ವನದಲ್ಲೆಲ್ಲ ಕದಂಬ ವೃಕ್ಷಗಳಿಂದ ತುಂಬಿದಂತಹ ತಂಪು. ಇಲ್ಲಿ ಆತ್ಮೋದ್ಧಾರಕ್ಕೆ ಕಾರಣವಾಗುವಂತಹ ತಂಪು, ಚೇತೋಹಾರಿಯಾದ ಈ ಕಂಪು. ಇಲ್ಲಿ ಕಾಣುತ್ತಿರುವ ಈ ಹೆಣ್ಣು ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಾಳೆ. ಬೆಂಕಿಯು ಪತಂಗಗಳನ್ನು ತನ್ನ ಕಡೆಗೆ ಸೆಳೆಯುವಂತೆ ನಮ್ಮ ರಾಕ್ಷಸರನ್ನು ಆಕರ್ಷಿಸುತ್ತಿದ್ದಾಳೆ. ಇವಳು ನಮ್ಮ ಶುಂಭನಿಗೆ ಸಿಕ್ಕುವಳೆ, ಸಿಕ್ಕಿದರೂ ದಕ್ಕುವಳೆ. ಅರಸನ ಮಾತುಗಳನ್ನು ಇವಳಲ್ಲಿ ನಾನು ಹೇಗೆ ಹೇಳಲಿ? ನಾನು ಪಾಪಿಯಾಗಲಾರೆನೆ. ರಾಜಾಜ್ಞೆಯಾಗಿರುವುದರಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ದೇವಿಯಲ್ಲಿ ಭಿನ್ನಯಿಸಿಕೊಳ್ಳಬೇಕಾಗಿದೆ. ಓ ಜನನಿ, ಜನನಿ ಕೇಳಿನಗವನು ಕರುಣದೊಳಿಂದು ವನದಲ್ಲಿ ಕುಳಿತಿರುವುದ್ಯಾಕೆ? ಈ ವನದಲ್ಲಿ ಕುಳಿತಿರುವುದ್ಯಾಕೆ? ಸರ್ವತರಲ್ಲಿದು ನಿನಗೆ ಬೇಡುವೆನು, ಸರ್ವತರಲ್ಲಿದು ನಿನಗೆ ಬೇಡುವೆನು. ಕರುಣೆಗೆ ಶುಭರಾಯಗೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ವೈಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಅಮ್ಮ, ಈ ಪ್ರಕೃತಿಯಲ್ಲೇ ಪರಿವರ್ತನೆ ಮಾಡಿರುವ ಓ ದೇವಿ, ನಿನಗೆ ಈ ಸುಗ್ರೀವನ ಪ್ರಣಾಮಗಳು ತಾಯಿ. ಅಮ್ಮ, ನೀನಾರು, ನೀನೇನು, ನೀನೆಷ್ಟು, ಇವೆಲ್ಲವನ್ನು ನಾನು ನನ್ನ ಹೃದಯದಲ್ಲಿ ತಿಳಿದಿರುವೆ. ನೀನು ಕರುಣಾಮಯಿ, ನೀನು ನಮ್ಮೆಲ್ಲರನ್ನು ರಕ್ಷಿಸುತ್ತಿರುವ ತಾಯಿ. ಶುಂಭನು ನಿನ್ನನ್ನು ಮಡದಿಯಾಗುವುದಕ್ಕೋಸ್ಕರ ಇರುವ ಭೋಗದ ವಸ್ತು ಎಂದು ತಿಳಿದಿರುವುದು ಶಿಕ್ಷಾರ್ಹ ಅಪರಾಧ. ಇದನ್ನು ನಾನು ತಿಳಿದಿರುವೆ ಅಮ್ಮ, ನನ್ನನ್ನು ಕ್ಷಮಿಸಬೇಕು. ಆದರೂ ನೀನು ಮಹಾರಾಜನ ರಾಣಿಯಾಗಿ ಬರಬೇಕಮ್ಮ. ಶುಂಭನ ಈ ಆದೇಶವನ್ನು ನಾನು ನಿನಗೆ ತಿಳಿಸಬೇಕಾದುದು ನನ್ನ ಕರ್ತವ್ಯವಾಗಿದೆ. ನನ್ನನ್ನು ಕ್ಷಮಿಸಬೇಕು ತಾಯಿ, ನಮ್ಮನ್ನು ಕರುಣಾಮಯಿಯಾಗಿ ಕೊರೆಯಬೇಕಮ್ಮ. ಶುಂಭನನ್ನು ವರಿಸಿ ನಮ್ಮನ್ನು ಉತ್ತರಿಸಮ್ಮ, ನಮ್ಮನ್ನು ಕೊರೆಯಮ್ಮ. ಸುಗ್ರೀವನಾಳದ ಮಾತನ್ನಾಲಿಸಿದಾಗ ಮೊದಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ನಗೆಯಾಗಿ ಹೋಯಿತಲ್ಲ. ಕರೆಯಲಿಂದ ಸತ್ತು ಬಿದ್ದಿದ್ದಾನೆ ಪಾಪ. ಈ ತರದಿಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದ ಕರುಣಾರಸೋದು ವೀರ್ಯವನ್ನು ಎಬ್ಬಿಸುತ್ತೇನೆ ನೋಡು. ಹೌದಮ್ಮ, ನೀನು ನಗಬಾರದಮ್ಮ.
ಆಯ್ತಮ್ಮ, ನಗೆ ಆಯ್ತಮ್ಮ. ನನಗೆ ನಾನು ನಾನಾಗಿ ಬಂದಿಲ್ಲ ತಾಯಿ, ನಾನು ಶುಂಭನ ಸಂದೇಶವನ್ನು ಹಿಡಿದುಕೊಂಡು ಬಂದಿದ್ದೇನೆ. ಸರಿ, ಏನಾಗಬೇಕು? ನನಗೆ ಏನು ಅಪ್ಪಣೆ ಅಮ್ಮ? ಸುಗ್ರೀವ ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದಿದ್ದೇನೆ, ಕತ್ತಿ ಕಾಳಗದಲ್ಲಿ ಯಾರೊಬ್ಬರನ್ನು ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆಯನ್ನಾಕಿ ವರಿಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ತಲೆಗಳೆದು ಬಂದರು, ಸುರಕ್ಕೆ ಅಂಜುವಳು ನಾನಲ್ಲ. ಹೋಗಿ ಹೇಳು. ಅಪ್ಪಣೆ ತಾಯಿ, ಶುಂಭನಲ್ಲಿ ನಿನ್ನ ವಿಚಾರವನ್ನು ಹೇಳುತ್ತೇನೆ. ಹೇ ತಾಯಿ, ಧಿಕ್ಕರಿಸಿದ್ದಾಳ ಹೆಣ್ಣು, ಕುಮ್ರಾಖ್ಯನನ್ನು ಸುಟ್ಟುರಿಸಿದ್ದಾಳೆ.
ಆದಂತಹ ಸ್ಥಿತಿಯಿಂದ ಆಶ್ಚರ್ಯಗೊಂಡ ತಪ್ಪೇನು ಇಲ್ಲ ಬಿಡು. ನಮ್ಮ ಪ್ರದೇಶದಲ್ಲೇ ನೆಲೆಯಿದ್ದಂತಹ ಹೆಣ್ಣೊಬ್ಬಳು ಮದುವೆಯಾಗಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಸಂಧಾನಕ್ಕೆಂದು ಸುಗ್ರೀವನನ್ನು ಕಳುಹಿಕೊಟ್ಟರೆ ಸಿದ್ಧವಾಗಿ ಹೋಯಿತು. ಆ ಬಳಿಕ ಧೂಮ್ರಾಕ್ಷನನ್ನು ಕಳುಹಿದರೆ ಅವಳು ಸುಟ್ಟುರಿಹಿದಳೆನ್ನುವಂತಹ ವದಂತಿ ಬಂದಿದೆ. ಆ ಬಳಿಕ ಚಂಡಮುಂಡನ ಶಿರವನ್ನು ಕರೆದದ್ದು ಚೆಂಡಾಡಿದ್ದಾಳಂತೆ. ಶಿವ ಶಿವ, ಈಗ ಇನ್ನಷ್ಟು ದೈತ್ಯವನ್ನು ಕಳೆಯುವುದು ನನಗಿಷ್ಟವಿಲ್ಲ.